ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಕೌಶಿಕ ಮಹಾರಾಜನು ಮೆರವಣಿಗೆಯಲ್ಲಿ ಮಹಾದೇವಿಯನ್ನ ನೋಡಿದ ನಂತರ ಆಕೆಯ ನೆನಪಿನಲ್ಲಿ ವಿರಹ ವೇದನೆಗೆ ಒಳಗಾಗ್ತಾನೆ. ಆಗ ವಸಂತಕನ ಬಳಿ ಕುಳಿತು ತನ್ನ ಮನದ ಆಸೆಯನ್ನ ಅವನ ಮುಂದೆ ಇಡ್ತಾನೆ. ಹಾಗೂ ವಸಂತಕನಿಗೆ, ನೀನು ಮಹಾದೇವಿಯನ್ನ ಏನಾದರೂ ಮಾಡಿ ನನಗೆ ಒಪ್ಪಿಸು ಎಂಬ ಒಂದು ಮಾತನ್ನ ವಸಂತಕನ ಮುಂದೆ ಕೌಶಿಕ ಹೇಳ್ತಾನೆ. ಅದಾದ ನಂತರ ವಸಂತಕನು ಮಹಾದೇವಿಯವರ ಮನೆಗೆ ಬಂದು ಮದುವೆಯ ಪ್ರಸ್ತಾಪವನ್ನ ಮಾಡ್ತಾನೆ. ಅದು ಹೇಗೆ ಆಗುತ್ತದೆ ಅಂತ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಮಹಾದೇವಿ ದಿನನಿತ್ಯದಂತೆ ಬಹುಬೇಗನೆ ಎದ್ದು ಮಿಂದು ಮಾಳಿಗೆಯ ಮೇಲಿನ ತನ್ನ ಕೋಣೆಯಲ್ಲಿ ಪ್ರಾತಃ ಕಾಲದ ಪೂಜೆಗೆ ಕುಳಿತಿದ್ದಳು. ಹೃದಯವು ತುಮುಲ ಭಾವನೆಗಳ ಸಮರಾಂಗಣವಾಗಿದ್ದಿತು. ಕಾತುರ, ಭೀತಿ, ನಿರಾಶೆಗಳು ತಾ ಮುಂದೆ ನಾ ಮುಂದೆ ಎಂದು ಬಂದು ನಿಲ್ಲುತ್ತಿದ್ದವು. ತೆರೆದ ಕಿಟಕಿಯಿಂದ ತೂರಿ ಬರುವ ಕೋಣೆಯನ್ನ ಬೆಳಕಾಗುವಂತೆ ಮಾಡಿದ ಚಂದ್ರನ ಕಿರಣಗಳಾಗಲಿ ಸಂತೈಸಲಾರದೆ ನಿಸ್ಸಹಾಯಕವಾಗಿದ್ದವು. ಕಲ್ಪನೆಯ ಸುಳಿಯಲ್ಲಿ ಸಿಕ್ಕು ಅಸಹಾಯಕಳಾಗಿ ಸುತ್ತುತ್ತಿದ್ದಳು. ತನ್ನ ಅಂಗೈಯಲ್ಲಿ ಕುಳಿತು ದೀವಿಗೆಯ ಬೆಳಕಿನಲ್ಲಿ ಮಿಂಚುತ್ತಿದ್ದ ಇಷ್ಟಲಿಂಗವನ್ನ ದೃಷ್ಟಿಸುತ್ತಿದ್ದಂತೆಯೇ ದುಃಖ ತುಂಬಿ ಬಂತು. ತನ್ನ ಅಳಲನ್ನ ಹೊರಹಾಕಲು ಹಾಡತೊಡಗಿದಳು. ನಚ್ಚುಗೆ ಮನ ನಿಮ್ಮಲ್ಲಿ, ಮೆಚ್ಚುಗೆ ಮನ ನಿಮ್ಮಲ್ಲಿ, ಸಲುಗೆಗೆ ಮನ ನಿಮ್ಮಲ್ಲಿ, ಸೋಲುಗೆ ಮನ ನಿಮ್ಮಲ್ಲಿ, ಅಳಲುಗೆ ಮನ ನಿಮ್ಮಲ್ಲಿ, ಬಳಲುಗೆ ಮನ ನಿಮ್ಮಲ್ಲಿ, ಕರಗುಗೆ ಮನ ನಿಮ್ಮಲ್ಲಿ, ಕೊರಗುಗೆ ಮನ ನಿಮ್ಮಲ್ಲಿ, ಎನ್ನ ಪಂಚೇಂದ್ರಿಯಗಳು ಕಾಯ್ದ ಕಬ್ಬುವ ಉಂಡ ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮಲ್ಲಿ ಬೆರಸುಗೆ ಚನ್ನ ಮಲ್ಲಿಕಾರ್ಜುನಯ್ಯ. ಯಾರ ಕಣ್ಣಿಗೂ ಬೀಳಬಾರದೆಂದು ನನ್ನ ಪಾಡಿಗೆ ನಾನಿರ ಬಯಸಿದೆ. ಆ ಗೆಳತಿಯರು ಒತ್ತಾಯಿಸಿ ಹೊರಗೆ ಕರೆತಂದರು. ಬಂದರೂ ಸಹ ಯಾರ ಕಣ್ಣನ್ನ ಆಕರ್ಷಿಸದಂತೆ ಇರಬೇಕೆಂದು ನಿರಾಭರಣಯುಕ್ತಳಾಗಿದ್ದೆ. ಹೀಗಿದ್ದು ಅವನ ಕಣ್ಣು ನನ್ನ ಮೇಲೆ ಹರಿಯುವಂತೆ ಮಾಡಿದ ನೀನು ನಿಷ್ಕರುಣಿಯಲ್ಲವೇ? ನಿನ್ನನ್ನ ಬಿಟ್ಟು ಯಾರನ್ನ ಕಣ್ಣೆತ್ತಿ ನೋಡದ ನನ್ನ ಮೇಲೆ ಅವನ ಕಾಮುಕ ಕಣ್ಣು ಬೀಳುವಂತೆ ಮಾಡಿದೆ. ಏಕೆ ದೇವ, ಇಂತಹ ಪರೀಕ್ಷೆ ಏಕೆ ಒಡ್ಡುತ್ತಿರುವೆ? ನನ್ನ ಪವಿತ್ರ ಪ್ರೇಮದಲ್ಲಿ ಇನ್ನೂ ಅವಿಶ್ವಾಸವೇ? ತನುವನ್ನು ಬಗೆದು ನೋಡು, ಅಣು ಅಣುವೂ ಸಹ ನಿನಗಾಗಿ ಹಂಬಲಿಸುತ್ತಿದೆ. ರಾಜನು ಏನು ಕೇಳುವನೋ ಏನು? ಮದುವೆಗೆ ಕೇಳಿದರೆ ಲೋಕದ ಪರುಷರ ಸ್ಪರ್ಶವೇ ಬೇಡವೆಂದಾಗ ಇನ್ನು ಅವನನ್ನ ಪರಧರ್ಮೀಯ ಭವಿಯನ್ನ ಮದುವೆಯಾಗುವುದುಂಟೆ? ಇದು ಅಸಾಧ್ಯದ ಮಾತು. ಪ್ರಾಣ ಹೋದರೂ ಚಿಂತೆಯಿಲ್ಲ, ಅವನ ಬೇಡಿಕೆಗೆ ಈಡಾಗುವುದಿಲ್ಲ. ನನ್ನಂತಹ ಹತಭಾಗ್ಯಳು, ದೇವ ಕಾರುಣ್ಯ ವಿಹೀನಳು, ಬದುಕಿ ಮಾಡುವುದು ಅನಿತರಲ್ಲೇ ಇದೆ. ಲೋಕದಲ್ಲಿ ಹೆಣ್ಣು ಒಂಟಿಯಾಗಿ ಬಾಳುವುದು ಕಷ್ಟ. ಅವಳ ಸೌಂದರ್ಯ ಶೀಲ ರಕ್ಷಣೆಗೆ ಪುರುಷನು ಬೇಕು ಎಂಬ ಹೊಯ್ದಾಟಕ್ಕೆ ಸಿಕ್ಕಿ ಸೋತು ಹತಾಶಳನ್ನಾಗಿ ನಾನು ಮದುವೆಯ ಬಂಧನಕ್ಕೆ ಬಿದ್ದು ನಿನ್ನನ್ನ ಮರೆತು ಬಿಡಲೆ ಎಂದು ನಿನ್ನ ಆಶಯವೇ ಚನ್ನ ಮಲ್ಲಿಕಾರ್ಜುನ? ನೀನು ಬಹಳ ಜಾಣ. ಅಧಿಕಾರದ ಆಸೆಯೋ, ಹಣದ ಆಮಿಷವೋ, ಆಭರಣದ ಮೋಹವೋ ಇಂತಹ ಪ್ರಲೋಭನೆಗಳನ್ನ ಒಡ್ಡಿ ನಿನ್ನನ್ನು ಮರೆಸಿಕೊಳ್ಳಬೇಕೆಂದು ಮಾಡುವೆ. ತಾಯಿಯು ಕೆರೆಗೆ ನೀರು ತರಲು ಹೋಗಿದ್ದರೆ ಆಕೆಯ ಮಗುವು ತಾಯಿಯ ನೆನಹಿನಿಂದ ರಚ್ಚಿ ಹಿಡಿದಿದ್ದರೆ ಮಗುವಿನ ಚಿತ್ತವನ್ನ ವಿಕೇಂದ್ರಿಸಲು ದಾದಿಯು ಹಣ್ಣನ್ನೋ ಕಜ್ಜಾಯವನ್ನೋ ಕೊಡುವುದುಂಟು. ಹಾಗೆಯೇ ಮಾಯೆಯು ಪ್ರಲೋಭನೆಗಳೆಂಬ ತಿನಿಸನ್ನ ನೀಡಿ ನಿನ್ನನ್ನ ಮರೆಸುವ ಪ್ರಯತ್ನ ಮಾಡುವುದು. ಆದರೆ ಇದಕ್ಕೆ ಸೋಲುವವರು ಯಾರು? ಅಬ್ಬಾ, ನಿನ್ನ ಜಾಣತನ ಎಷ್ಟರ ಮಟ್ಟಿಗೆ ಎಂದರೆ ಎಂತೆಂತಹ ಜ್ಞಾನಿಗಳನ್ನ ಹಾದಿಗೆಡಿಸುವುದು. ದಾಸಯ್ಯ ನಿನ್ನಿಂದ ವಸ್ತ್ರವನ್ನ ಬೇಡಿದ, ಸಿರಿಯಾಳ ಕೈಲಾಸವನ್ನ ಬೇಡಿದ. ಆದರೆ ಅವರೆಲ್ಲ ಒಂದು ಬೇಡಲು ಮರೆತರು, ನಿನ್ನ ಬೇಡಲು ಮರೆತರು. ಇನ್ನು ಕೆಲವರಿಗೆ ಮುಕ್ತಿಯ ಆಸೆ ತೋರಿಸಿ ನಿನ್ನನ್ನ ಮರೆಸಿಕೊಂಬೆ.
ಇಂತಹ ಯಾವ ಕಣ್ಣು ಮುಚ್ಚಾಲೆಗೆ ಮರಳಾಗುವ ಮಂಕು ಹೆಣ್ಣು ಮೂಢ ಭಕ್ತಳು ಎಂದು ತಿಳಿಯಬೇಡ ನನ್ನನ್ನ. ಕಷ್ಟಕ್ಕೆ ಅಂಜೆ, ನೀನು ನೀಡುವ ಒಡವೆ ವಸ್ತುಗಳಿಗೆ ಮರುಳಾಗೆ, ಕಡೆಗೆ ಮುತ್ತಿಗೆ ಸಹ ಹಾತೊರೆಯೇ. ನನಗೆ ಬೇಕಾಗಿರುವುದು ನೀನು ಮಾತ್ರ, ನೀನೇ ನನ್ನ ಉಸಿರು ಬದುಕು. ಚಂದನವ ಕಡಿದು ತೇದೊಡೆ, ನೊಂದೆನೆಂದು ಕಂಪ ಬಿಟ್ಟೀತೆ. ತಂದು ಸುವರ್ಣವ ಕಡಿದೊರೆದಡೆ, ಬೆಂದು ಕಳಂಕ ಹಿಡಿಯಿತ್ತೆ. ಸಂದು ಸಂದು ಕಡಿದ ಕಪ್ಪನು ತಂದು ಗಾಣದಲ್ಲಿಕ್ಕಿ, ಅರೆದಡೆ ಬೆಂದು ಪಾಕಗೊಳೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟೀತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು, ನಿಮಗೆ ಹಾನಿಯೇ ಎನ್ನ ತಂದೆ. ಚೆನ್ನ ಮಲ್ಲಿಕಾರ್ಜುನ ದೇವಯ್ಯ ಕೊಂದಡೆ ಶರಣೆಂಬುದ ಮಾಣಿ, ಕೊಂದಡೆ ಶರಣೆಂಬುದ ಮಾಣಿ. ಈ ಶರಣಾಗತಿಯ ಸ್ವಬೋಧೆಯಿಂದ ಆತ್ಮವಿಶ್ವಾಸವು ಮೂಡಿ ವಿಲಕ್ಷಣವಾದ ಕಳೆಯಿಂದ ಕಣ್ಣುಗಳು ಮಿನುಗಿದವು. ನೀನು ಕೊಡುವ ಕಷ್ಟವನ್ನ ಕೊಡು, ನಾನು ಶರಣಾಗತಿಯನ್ನ ಬಿಡೆನು. ನೋಡೋಣ, ಈ ದೇವ ಭಕ್ತರ ಸಮರದಲ್ಲಿ ನಿನ್ನದು ಸೋಲೋ ನನ್ನದು ಸೋಲೋ. ಜಗದ ಇತಿಹಾಸದಲ್ಲಿ ಎಲ್ಲ ಭಕ್ತರ ಬದುಕಿನ ಹೋರಾಟದಲ್ಲಿ ನೀನೇ ಸೋತಿರುವೆ ಎಂಬುದನ್ನ ನಾ ಬಲ್ಲೆ. ಈ ನಿರ್ಧಾರದಿಂದ ಮಹಾದೇವಿಗೆ ಅಸೀಮ ಬಲ ಮೈಗೂಡಿತು. ಅನಿತರಲ್ಲಿ ರಾಜಬೀದಿಯಲ್ಲಿ ಕುದುರೆಗಳ ಕರಪುಟ ಧ್ವನಿ ಹೇಷಾರವ ಕೇಳಿಬಂತು. ಯಾರೋ ಕೆಳಗೆ ಬಂದು ಮಾತುಕತೆಗೆ ಆರಂಭವಾದುದು ತಿಳಿಯಿತು. ಪೂಜೆಯನ್ನ ಮುಗಿಸಿ ಮೆಟ್ಟಿಲನ್ನ ಇಳಿಯತೊಡಗಿದಳು. ಆ ಮಾತುಕತೆ ತನ್ನ ಸುತ್ತಲೂ ನಡೆಯುತ್ತಿದೆ ಎಂದರಿತು ಆಗುಂತಕರ ಕಣ್ಣಿಗೆ ಮರೆಯಾಗಿ ನಿಂತು ಆಲಿಸತೊಡಗಿದಳು. ಲಿಂಗಮ್ಮನು ಎದ್ದಾಗ ಮಹಾದೇವಿ ಪೂಜೆಗೆ ಹೋಗಿದ್ದಳು. ಆಕೆ ಅವಸರದಲ್ಲಿ ಪೂಜೆ ಮುಗಿಸಿ ಯಾಂತ್ರಿಕವಾಗಿ ಅಡಿಗೆಯ ಮೇಲ್ವಿಚಾರಣೆಯಲ್ಲಿ ತೊಡಗಿದ್ದಳು. ಓಂಕಾರನು ಸ್ನಾನ ಮಾಡಿ ಪೂಜೆಯಲ್ಲಿ ಮಗ್ನನಾಗಿದ್ದ. ಆದರೆ ಅವನ ಮನಸ್ಸು ಮಾತ್ರ ಸ್ಥಿಮಿತವನ್ನ ಕಳೆದುಕೊಂಡು ಹರಿದಾಡುತ್ತಲಿತ್ತು. ಕೌಶಿಕನ ಕಾಮದೃಷ್ಟಿ ಕೇವಲ ಹುಲ್ಲಿನಂತಷ್ಟೇ ಇರದೆ ಆ ದೃಷ್ಟಿಯು ಕರಿಕೆಯ ಬೇರು ಅಂತರಂಗದಲ್ಲಿ ಆಳವಾಗಿ ಬಿಟ್ಟಂತೆ ಅನಿಸುತ್ತಿತ್ತು. ವಿಪತ್ತಿನ ಮುನ್ಸೂಚನೆಯಂತೆ ಹೃದಯ ಡಬಡವನೆ ಬಡಿದುಕೊಳ್ಳುತ್ತಿತ್ತು. ಎಷ್ಟು ಸಂತೈಸಿಕೊಂಡರೂ ರಚ್ಚೆ ಹಿಡಿದ ಕೂಸಿನಂತೆ ಮನಸ್ಸು ಪ್ರಲಾಪಿಸುತ್ತಿತ್ತು. ಯಾಂತ್ರಿಕವಾಗಿ ಪೂಜೆ ಮುಗಿಸಿದಾಗ ಲಿಂಗಮ್ಮ ಹಣ್ಣು ಹಾಲನ್ನ ತಳಿಗೆಯಲ್ಲಿ ಇರಿಸಿಕೊಂಡು ಬಂದು ಮುಂದಿರಿಸಿದಳು. ಆಲೋಚಿಸುತ್ತಲೇ ಅನ್ಯಮನಸ್ಕನಾಗಿ ತಿಂದನು. ಗಂಡನ ಮುಖವನ್ನ ನೋಡಿದ ಲಿಂಗಮ್ಮ ಮರುಕದಿಂದ ಪರಿತಪ್ಪಿಸಿದಳು. ಕಳವಳ ಕಾತುರಗಳಿಂದ ಅವನ ಕಣ್ಣಿನ ಕಾಂತಿ ಸತ್ವಹೀನವಾಗಿತ್ತು. ಆಗಲೇ ಮುದುಕರಾದರಲ್ಲ ಎಂಬ ಭಾವ ಸುಳಿದಾಡಿತು. ಒಂದೇ ರಾತ್ರಿಯ ಚಿಂತೆ ಇಷ್ಟು ಹಣ್ಣು ಮಾಡೀತೆಂದು ಆಕೆ ನಿರೀಕ್ಷಿಸಿರಲಿಲ್ಲ. 60ರ ವಯಸ್ಸನ್ನ ಸಮೀಪಿಸುತ್ತಿದ್ದ ಓಂಕಾರ ಶೆಟ್ಟಿಯ ತಲೆ ಕೂದಲು ಅಲ್ಲಲ್ಲೇ ಬೆಳ್ಳಿಯ ತಂತಿಗಳಾಗಿದ್ದರೂ ಉತ್ಸಾಹದ ಬುಗ್ಗೆಯಾದ ಸಂತೃಪ್ತಿಯ ಪಾರಮಾರ್ಥಿಕ ಜೀವನದಿಂದಾಗಿ ವಯಸ್ಸು ಎದ್ದು ಕಾಣುತ್ತಿರಲಿಲ್ಲ. ಹೆಚ್ಚು ಗಳಿಸಬೇಕು ಎಂಬ ದುರಾಸೆಯೂ ಇರಲಿಲ್ಲ. ನಿಯಮಿತ ವೇಳೆಯಲ್ಲಷ್ಟೇ ದುಡಿತ. ತಾನಾಗಿ ಹೆಚ್ಚು ಬಂದರೆ ಬಡಬಗ್ಗರಿಗೆ ವ್ಯಯ ಮಾಡುತ್ತಿದ್ದ. ವರುಷದಲ್ಲಿ ಕೆಲವು ಸಾರಿ ಧರ್ಮ ಪ್ರಸಾರಕ್ಕಾಗಿ ಸಲ್ಲಲೆಂದು ಅನುಭವ ಮಂಟಪದ ಅಕ್ಷಯ ನಿಧಿಗೆ ಕಳುಹಿಸುತ್ತಿದ್ದ. ಯಾವ ವೈಪರೀತ್ಯಗಳಿಲ್ಲದೆ ಸಾಗಿ ಬಂದ ಅವನ ಜೀವನದಲ್ಲಿ ವಿಪತ್ತು ಎದುರಾಗುವ ಸೂಚನೆ ಇಂದೇ ಕಂಡುದು. ಲಿಂಗಮ್ಮನು ಬೆಳಗಿನಿಂದ ಅಷ್ಟೇ ದುಗುಡಗೊಂಡಿದ್ದಳು. ವಲೆಯ ಮುಂದೆ ಕುಳಿತಾಗ ಕೊಳ್ಳಿಯು ಉರಿಯುತ್ತಾ ಹೊರಬಂದು ಕಾಲಿನ ಬಳಿಗೆ ಸಮೀಪಿಸಿದ್ದರೂ ಆಕೆಗೆ ಪರಿಬೇರಲಿಲ್ಲ. ಗಿರಿಜಾಂಬೆ ಸಾರಿಗೆ ಉಪ್ಪು ಹಾಕಿದ್ದೇನೆ ಎಂದು ಒತ್ತಿ ಹೇಳಿದ್ದರೂ ಒಗ್ಗರಣೆಗೆ ಕರಿಬೇವು ತರಲು ಹಿತ್ತಲಿಗೆ ಹೋಗಿದ್ದಾಗ ಮತ್ತೆ ಹಿಡಿಯಷ್ಟು ಉಪ್ಪನ್ನ ಸಾರಿನ ಮಡಿಕೆಗೆ ಇಳಿಬಿಟ್ಟಳು. ಚಿತ್ತ ಒತ್ತಡೆ, ಕೆಲಸ ಇನ್ನೊಂದೆಡೆ. ಓಂಕಾರನಿಗೆ ಹಣ್ಣನ್ನ ಹೋಳು ಮಾಡಿಕೊಡಲೆಂದು ಈಳಿಗೆಯನ್ನ ತಂದಿಟ್ಟುಕೊಂಡಳು. ಹೆಚ್ಚುತ್ತಾ ಕೈಗೆ ಈಳಿಗೆ ತಗುಲಿದಾಗ ಹಾ ಎಂದು ಚೀರಿದಳು. ರಕ್ತ ವರಸತೊಡಗಿದಾಗ ಗಿರಿಜಾಂಬೆ ಅರಿಶಿಣ ಮೆತ್ತಿ ಸೀರೆಯ ತುಂಡನ್ನ ತಂದು ಬಿಗಿದಳು. ಹಾಲನ್ನ ಬಿಸಿಗಿಟ್ಟು ಚಿಂತೆಗೆ ತೊಡಗಿದವಳಿಗೆ ಹಾಲು ಉಕ್ಕಿ ಒಲೆ ಆರಿದಾಗಲೇ ಎಚ್ಚರ.
ತನ್ನ ಅನ್ಯ ಮನಸ್ಕತೆಗೆ ನಾಚಿಕೆ ಎನಿಸಿತು. ಹೊಸದಾಗಿ ಕೈಕಾಲು ಬಂದ ಮಗು ಹಿಡಿಯಲಾರದೆ ತಾಯಿ ಸೋಲುವಷ್ಟು ಹರಿದಾಡುವಂತೆ ಮನಸ್ಸು ಹರಿದಾಡತೊಡಗಿತ್ತು. ಹಾಲನ್ನ ಗುಟುಕು ಗುಟುಕಾಗಿ ಕುಡಿಯುತ್ತಾ ಓಂಕಾರ ಹೇಳಿದ, ಕುಳಿತುಕೋ ಲಿಂಗ. ಗಂಡನ ಸಮೀಪಕ್ಕೆ ಚಾಪೆಯನ್ನ ಎಳೆದುಕೊಂಡು ಕುಳಿತಳು. ನಿನ್ನೆ ರಾಜನು ಹಾಗೆ ನೋಡಬಾರದಿತ್ತಲ್ಲವೇ? ಮೆಲ್ಲಗೆ ಕೇಳಿದಳು. ಹಾ, ದುರ್ಘಟನೆ ಜರುಗಿತು. ಮಹಾದೇವಿಯು ಹೊರಕ್ಕೆ ಬರಲಿಕ್ಕೆ ವಲ್ಲೆ ಎಂದು ಎಂದಿದ್ದಳು. ಗೆಳತಿಯರೇ ಒತ್ತಾಯ ಮಾಡಿ ಮಾಳಿಗೆಗೆ ಕರೆತಂದರು. ಹೀಗಾಗುವುದೆಂದು ಯಾರಿಗೆ ತಿಳಿದಿತ್ತು? ಅನಿರೀಕ್ಷಿತ ಘಟನೆ. ಖಿನ್ನನಾಗಿ ನುಡಿದ. ಕಣ್ಣು ಕುಕ್ಕುವಷ್ಟು ಚಲುವು ಮಾದೇವಿಯದು. ಆಕೆ ಶಾಲೆಗೆ ಹೋದಾಗಲೂ ಅಷ್ಟೇ ಅಲ್ಲವೇ? ತರುಣರು ಅದೆಷ್ಟು ಹಿಂದೆ ಸುಳಿದಾಡುತ್ತಿದ್ದರು. ನಮ್ಮ ಅದೃಷ್ಟವೋ ಅವಳ ವಿರಕ್ತಿಯೋ, ದೈವಿ ಕಾರುಣ್ಯವೋ, ಯಾವುದೋ ಶಕ್ತಿ ಅವಳನ್ನ ಇಷ್ಟು ಪವಿತ್ರವಾಗಿ ರಕ್ಷಿಸಿದೆ. ಅದಕ್ಕೆಂದೇ ನಾನು ನಿಮಗೆ ಹೇಳುತ್ತಿದ್ದುದು, ಮಾಗಿದ ಹಣ್ಣು ಗಿಡದಲ್ಲಿ ಇರಬಾರದು, ಹರೆಯದ ಮಗಳು ಮನೆಯಲ್ಲಿರಬಾರದು ಎಂದು. ಗಂಡಸರ ಸ್ವಭಾವವೇ ಹೀಗೆ. ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳುವಿರಿ. ಆಗಿ ಹೋಗಿದರ ಚಿಂತೆ ಮಾಡಬಾರದು ಲಿಂಗ. ಸತ್ತ ಹಾವನ್ನ ಹೊಡೆಯುವ ಪ್ರಯತ್ನದಂತೆ ನಿನ್ನ ಮಾತುಗಳು. ಮಗಳ ಮನಸ್ಸಿಗೆ ವಿರುದ್ಧವಾಗಿ ಹೋಗುವುದು ನಮ್ಮಂತಹ ತಿಳಿದವರು ಮಾಡುವ ಕಾರ್ಯವೇ? ರಾಜನು ನೋಡಿದ್ದು ತಾತ್ಕಾಲಿಕ. ಆದರೆ ಅವನು ಅದನ್ನ ಮರೆತಿರಬೇಕು ಎನ್ನಿಸುವುದೇ ನಿನಗೆ? ಇಲ್ಲ. ಹಾವಿನ ಹುತ್ತ ಹೊರಗೆ ಸ್ವಲ್ಪವೇ ಕಂಡು ಭೂಗರ್ಭದಲ್ಲಿ ವಿಸ್ತಾರವಾಗಿ ಕವಲಾಗಿ ಹೋಗಿರುವಂತೆ ಅವನ ನೋಟದ ಅರ್ಥ ಬಹು ವ್ಯಾಪಕವಾಗಿದೆ ಎನಿಸುವುದು. ಬಹು ಸರಿಯಾಗಿ ಹೇಳಿದ ಲಿಂಗ. ಅವನ ಪ್ರಯತ್ನ ಇಲ್ಲಿಗೆ ನಿಲ್ಲಲಿಕ್ಕಿಲ್ಲ. ಅವನು ಬಹಳ ವಿಲಾಸಿ, ಸ್ತ್ರೀಲೋಲುಪ, ಪಟ್ಟದರಸಿ ಯಶೋಮತಿ, ಕುಲೀನ ಮನೆತನದ ರಾಜಕುಮಾರಿ, ಗುಣವತಿ. ಹೀಗಿದ್ದರೂ ಸಹ ಕಂಡ ಹೆಣ್ಣುಗಳನ್ನ ಕೂಡಿ ಹಾಕಿಕೊಳ್ಳುವ ಪರಿಪಾಠ ಅವನಿಗೆ. ಅವನ ದಕ್ಷ ಆಡಳಿತ, ನಾಡು ನುಡಿಗಳ ಅಭಿಮಾನಕ್ಕಾಗಿ ಈ ಲೋಪವನ್ನ ಕಡೆಗಣಿಸಿ ಎಲ್ಲರೂ ಸುಮ್ಮನಾಗಿದ್ದಾರೆ. ಮಹಾದೇವಿ ಬೆದರಿದ ಹರಿಣಿಯಂತಾಗಿದ್ದಾಳೆ. ಶುಭ್ರಾಗಸದಲ್ಲಿ ಕಪ್ಪು ಮೋಡ ಸುಳಿದಂತೆ ಆಗಾಗ ಭೀತಿಯ ನೆರಳು ಆಕೆಯ ಮುಕ್ತ ಮುಖದ ಮೇಲೆ ಹಾಯುವುದು. ನಿನ್ನೆಯಿಂದ ಯಾರೊಡನೆಯೂ ಮಾತನಾಡಿಲ್ಲ. ಲಿಂಗಮ್ಮ ತಗ್ಗಿಸಿದ ಧ್ವನಿಯಲ್ಲಿ ಹೇಳಿದಳು. ಲಿಂಗ, ನಾನು ಏನಾದರೊಂದು ಉಪಾಯವನ್ನ ಯೋಚಿಸಬೇಕು ಎಂದು ನನಗನ್ನಿಸುತ್ತಿದೆ. ಯಾರಾದರೂ ನಮ್ಮ ಹಿತೈಷಿಗಳ ಬಂಧುಗಳ ಬಳಿ ಕೆಲವು ತಿಂಗಳು ಆಕೆಯನ್ನ ಬಿಡೋಣ. ರಾಜನಿಂದ ಏನಾದರೂ ಕೇಳಕ್ಕೆ ಬಂದ್ರೆ ಅವಳಿಗೆ ಮದುವೆ ನಿಶ್ಚಯವಾಗಿದೆ ಎನ್ನೋಣ. ವಿವಾಹ ನಿಶ್ಚಯವಾದವಳನ್ನ ಅವನು ವರಿಸಲು ಬಯಸುವುದಿಲ್ಲ. ಹೌದು, ಇದೊಂದೇ ಸದ್ಯದಲ್ಲಿರುವ ಸೂಕ್ತ ಮಾರ್ಗ. ನನ್ನ ಹಿರಿಯಕ್ಕನನ್ನ ಪಂಪಾ ಕ್ಷೇತ್ರದ ಹರದರೊಬ್ಬರಿಗೆ ಮದುವೆ ಮಾಡಿ ಕೊಟ್ಟಿದೆಯಷ್ಟೇ. ಅವರ ಮನೆಯಲ್ಲಿ ಕೆಲವು ದಿನ ಬಿಡಬಹುದು. ಸರಿ, ನಾನು ಇಂದು ಅಂಗಡಿಗೆ ಹೋಗುವುದಿಲ್ಲ. ಹಲವಾರು ಜನ ಬಂದು ಸಹಾನುಭೂತಿ ತೋರುವ ನೆಪದಲ್ಲಿ ಮನದ ನೋವಿನ ಜ್ವಾಲೆಗೆ ತುಪ್ಪವನ್ನ ಎರೆಯುವರು. ಸಾಧ್ಯವಾದರೆ ಇಂದು ಹೇಗಾದರೂ ಮೇನೆಗೆ ಅಥವಾ ಕಮಾನು ಬಂಡಿಗೆ ವ್ಯವಸ್ಥೆ ಮಾಡುವೆ. ನೀನು ಆಕೆಯೊಡನೆ ಹೋಗಿಬಿಡುವೆಯಂತೆ. ಆಗಲಿ. ಲಿಂಗಮ್ಮನು ಆಗಲಿ ಎಂದು ಹೇಳುವಷ್ಟರಲ್ಲಿ ಗಿರಿಜಾಂಬೆ ಬಂದು ಪೂಜೆಯ ಕೋಣೆಯ ಬಾಗಿಲಲ್ಲಿ ನಿಂತು, ಅವ್ವ, ಯಾರೋ ದೊಡ್ಡ ಮನುಷ್ಯರು ಬಂದವ್ರೆ, ನಡುಮನೆಯಲ್ಲಿ ಕೂರ್ಸಿದೇನಿ ಎಂದಳು. ಓಂಕಾರನ ಎದೆ ಕ್ಷಣಕಾಲ ತಣ್ಣಗಾಯಿತು. ಸಾವರಿಸಿಕೊಂಡು ಮೇಲಕ್ಕೆದ್ದು ರೇಷ್ಮೆಯ ಶಲ್ಯವನ್ನ ಮೈ ತುಂಬ ಹೊದ್ದುಕೊಂಡು ಹೊರಬಂದ. ಬಾಗಿಲಿನಲ್ಲಿ ಇಬ್ಬರು ಬಿಚ್ಚುಗತ್ತಿಯ ಭಟರು ನಿಂತಿದ್ದರು. 5 ಹೆಣ್ಣು ಮಕ್ಕಳು 5 ಹರಿವಾಣಗಳನ್ನ ಕೈಯಲ್ಲಿ ಹಿಡಿದು ನಿಂತಿದ್ದರು. ಅವರಿಗಾಗಿ ರತ್ನಗಂಬಳಿಯನ್ನ ಹಾಸಿದ್ದರೂ ಅವರು ಕುಳಿತಿರಲಿಲ್ಲ. ನೆಲದಿಂದ 1 ಗೇಣು ಎತ್ತರವಿದ್ದ ಕಟ್ಟೆಯ ಮೇಲೆ ರತ್ನಗಂಬಳಿಯನ್ನ ಹಾಸಿ ಅದರ ಮೇಲೆ ಮೆತ್ತನೆಯ ಬೂತುಕದರಳೆಯ ಹಾಸಿಗೆಯನ್ನ ಹರವಿತ್ತರು.
ಹಾಸಿಗೆಯ ಮೇಲೆ ಕುಳಿತು ದಿಂಬಿಗೆ ಹೊರಗಿದ್ದ ಆಗುಂತಕನು ಮನೆಯ ಸುಸಂಸ್ಕೃತಿಯನ್ನ ಅಳೆಯುತ್ತಿದ್ದ. ಬಾಗಿಲಲ್ಲಿ ತೂಗಿಬಿಟ್ಟ ತೆರೆಯ ಮೇಲೆ ಹೆಣೆಯಲ್ಪಟ್ಟಿದ್ದ ಹಿಮಾಚಲದಲ್ಲಿ ಕುಳಿತ ಪಾರ್ವತಿಯ ತಪಸ್ಸಿನ ಚಿತ್ರ ಮನಪಾಹಾರಕವಾಗಿತ್ತು. ಕುಶಲ ಕಲಾವಿದರ ಕೈಯ ಸ್ಪರ್ಶವನ್ನ ಅದು ಕಂಡಂತಿತ್ತು. ಸ್ಫಟಿಕದ ಮಣಿಗಳ ತೋರಣ, ಕಲಾತ್ಮಕ ಚಿತ್ರದ ಕಂಬಗಳು ನಡುಮನೆಯ ಅಂದವನ್ನ ಹೆಚ್ಚಿಸಿದ್ದವು. ಒಳಗಿನಿಂದ ನವಿರಾಗಿ ತೇಲಿ ಬರುತ್ತಿದ್ದ ಧೂಪದ ಸುವಾಸನೆ ರಮ್ಯ ಎನಿಸುತ್ತಿತ್ತು. ಮಹಡಿಯ ಕಡೆಯಿಂದ ಗಂಟೆ ಬಾರಿಸಿದ ಧ್ವನಿಯು ಕೇಳಿ ಬಂದಿತು. ಕೋಕಿಲ ಕಂಠದಲ್ಲಿ ಗಾಯನವು ಅಲೆಯಲೆಯಾಗಿ ಕೇಳಿ ಬಂದಾಗ ಆ ಕುಂತಕ ಪುಳಕಗೊಂಡ. ಸೂರ್ಯೋದಯದ ಬಳಿಕ ಒಂದು ಜಾವ ಜಾರಿ ಹೋಗಿ ಎರಡನೆಯದಕ್ಕೆ ಸ್ಥಳ ನೀಡಿತ್ತು. ಓಂಕಾರ ಶೆಟ್ಟಿ ಒಳಗಿನಿಂದ ಬರುತ್ತಿದ್ದಂತೆಯೇ ಆಗಂತುಕ ಎದ್ದು ನಿಂತ. ಓಂಕಾರನ ಸಾತ್ವಿಕ ಮುಖ, ಸರಳ ಉಡುಗೆ, ಗಂಭೀರ ನಡಿಗೆಗಳನ್ನ ಕಂಡು ಆಗಂತಕನಿಗೆ ಗೌರವ ಉಕ್ಕಿ ಬಂದಿತು. ಓ, ತಾವು ವಸಂತಕ ಮಹಾಶಯರು, ಬಹಳ ಸಂತೋಷ. ಅಪರೂಪಕ್ಕೆ ದಯಮಾಡಿಸಿರುವಿರಿ. ಮನದ ದುಗುಡವನ್ನ ಮರೆಮಾಡಿಕೊಂಡು ಮುಗುಳ್ನಗುತ್ತಾ ಕೈಮುಗಿದ ಓಂಕಾರ. ಇನ್ನೂ ಅಪರೂಪವೆತ್ತಣದು ಶೆಟ್ಟರೆ. ನಿಜ ರೂಪವಾಗಿಯೇ ಆಗಾಗ ಕರೆಸಿಕೊಳ್ಳುವ ಭಾಗ್ಯ ಪಡೆದಿರಿ. ಕುಳಿತುಕೊಳ್ಳಿ, ಕೈ ತೋರಿಸಿದ. ಪುರಪ್ರಮುಖ ಹರದರೆಲ್ಲ ಸಮಾವೇಶವಾಗಿ ನೆನ್ನೆ ನೀಡಿದ ಸತ್ಕಾರಕ್ಕೆ ಮಹಾಪ್ರಭುಗಳು ಹರ್ಷಚಿತ್ತರಾಗಿದ್ದರು. ಅನೇಕ ಕಡೆ ನೀಡಿದ ಸ್ವಾಗತದಲ್ಲಿ ಇಲ್ಲಿಯದು ಅದ್ಭುತವಾಗಿತ್ತು. ಇದೆಲ್ಲ ಏನು ದೊಡ್ಡದು, ಪ್ರಭುಗಳ ಹೃದಯ ದೊಡ್ಡದು. ಅಲ್ಪ ಸತ್ಕಾರವನ್ನೇ ಮಹವನ್ನಾಗಿ ತೆಗೆದುಕೊಂಡಿದ್ದಾರೆ. ಏನೇ ಇರಲಿ, ತಮ್ಮ ತಮ್ಮ ಪೂರ್ವ ಸುಕೃತ ಬಹುದೊಡ್ಡದು ಶೆಟ್ಟರೆ. ಅಪರೂಪವಾದ ಕನ್ಯಾರತ್ನವನ್ನ ಪಡೆದಿರುವುದಷ್ಟೇ ಅಲ್ಲ, ಆ ರತ್ನವನ್ನ ಪ್ರಭುಗಳಿಗೆ ಸಲ್ಲಿಸುವ ಸದಾವಕಾಶ ದೊರೆತುದು ತಮ್ಮ ಅಪೂರ್ವ ಭಾಗ್ಯ. ವಸಂತಕ ಹೇಳಿದ ಮಾರ್ಮಿಕವಾಗಿ. ಹಾ, ಏನೆಂದಿರಿ? ಓಂಕಾರ ಬೆಚ್ಚಿಬಿದ್ದ. ಅಹುದು, ಪ್ರಭುಗಳು ನೆನ್ನೆಯ ಉತ್ಸವದಲ್ಲಿ ನಿಮ್ಮ ಪುತ್ರಿಯನ್ನ ನೋಡಿ ಮಾರು ಹೋಗಿದ್ದಾರೆ. ಅದಕ್ಕಾಗಿ ಮಂಗಲ ವಸ್ತುಗಳು, ವಸ್ತ್ರಾಭರಣಗಳೊಡನೆ ನಾನು ಮದುವೆಗೆ ಬಿನ್ನಪ ಮಾಡಲು ಬಂದಿರುವೆ. ವಸಂತರೇ, ಸಾಕು ನಿಲ್ಲಿಸಿರಿ. ಓಂಕಾರ ಅಸಹನೆಯಿಂದ ನುಡಿದ. ಏಕೆ ಶೆಟ್ಟರೆ? ಹೆಣ್ಣು ಮಗಳಿದ್ದಲ್ಲಿ ಕೇಳುವುದು ಸಹಜ. ಕೇಳುವ ನಿಮ್ಮ ಕರ್ತವ್ಯವೂ ಮುಗಿಯಿತಷ್ಟೇ. ಇನ್ನು ಕೊಡುವ ಬಿಡುವ ನಿರ್ಧಾರ ನಮಗೆ ಸೇರಿದುದು. ಆ ವಿಷಯವನ್ನ ಉಳಿದು ಬೇರೇನಾದರೂ ಇದ್ದರೆ ಮಾತನಾಡಿರಿ. ಅದಕ್ಕೆಂದೇ ನಾನು ಬಂದಿರುವುದು. ಮಗಳನ್ನ ಕೊಡಲು ಒಪ್ಪುವುದಿಲ್ಲವೇ? ಇಲ್ಲ ವಸಂತಕರೇ, ಅವಳು ವಿರಾಗಿಣಿಯಾಗಿ ಉಳಿಯ ಬಯಸಿದ್ದಾಳೆ. ಆಕೆಗೆ ಯಾವ ಲೌಕಿಕ ಪುರುಷರನ್ನ ಲಗ್ನವಾಗುವ ಬಯಕೆಯಿಲ್ಲ. ಅವಳ ಇಚ್ಛೆಗೆ ವಿರುದ್ಧವಾಗಿ ನಾವು ಹೋಗುವುದಿಲ್ಲ. ಶೆಟ್ಟರೆ, ಇದೆಲ್ಲಿಯಾದರೂ ಪ್ರಪಂಚದಲ್ಲಿ ಸಾಧ್ಯವೇ? ಗಂಡನ ಕೈ ಹಿಡಿದು ಅವನ ಸೇವೆ ಮಾಡಿ ತನ್ಮೂಲಕ ಸ್ತ್ರೀಯು ಪುಣ್ಯ ಜೀವಿಯಾಗಬೇಕು. ಪುಣ್ಯ ಸಂಸ್ಕಾರಗಳ ಬಲದಿಂದ ಪುರುಷ ಜನ್ಮವನ್ನ ಹೊಂದಿ ಮುಕ್ತಳಾಗಬೇಕಾಗುವುದು. ಇದು ನಿಮ್ಮ ಸಿದ್ಧಾಂತವಿರಬಹುದು ವಸಂತಕರೇ. ನಮ್ಮ ಧರ್ಮವು ಉಭಯತರಿಗೂ ಮುಕ್ತಿ ಮಾರ್ಗಕ್ಕೆ ಅವಕಾಶ ನೀಡಿ ಸ್ತ್ರೀ ಪುರುಷ ಭೇದ ಶಾರೀರಿಕವಾದುದು, ಆತ್ಮಿಕವಾದುದಲ್ಲ. ಯಾರ ಆತ್ಮವು ಬೇಕಾದರೂ ಪರಮಾತ್ಮನಲ್ಲಿ ಬೆರೆಯಬಲ್ಲುದು ಎಂದು ಹೇಳುವುದು. ಆದರ್ಶಗಳ ಮೋಡಗಳ ಮೇಲೆ ತೇಲಬಾರದು. ಅವು ಕರಗಿ ಹೋದರೆ ನಿಲ್ಲಲಿಕ್ಕಿಷ್ಟು ಟಾವಿಲ್ಲದಂತಾಗುವುದು. ವಿವಾಹಿತಳಾಗಿ ತನ್ನ ಆಧ್ಯಾತ್ಮ ಸಾಧನೆ ಮಾಡುವುದು ಒಳ್ಳಿತು. ಅದರಲ್ಲಿಯೂ ಮಹಾರಾಜರ ಕೈ ಹಿಡಿಯುವ ಭಾಗ್ಯ ಎಷ್ಟು ಜನರಿಗೆ ದೊರಕಿತು? ವಿಧರ್ಮೀಯನಾದ ರಾಜನಿಗೆ ಮಗಳನ್ನ ಕೊಡುವ ನಾವು ಎಳ್ಳಷ್ಟು ಸಮ್ಮತಿಸುವುದಿಲ್ಲ. ಸ್ವಧರ್ಮೀಯ ವರನನ್ನೇ ಒಪ್ಪದ ಮಹಾದೇವಿ ಪರಧರ್ಮೀಯನನ್ನ ಕಣ್ಣೆತ್ತಿಯೂ ನೋಡಳು. ಶೆಟ್ಟರೆ, ನೀವು ಬಹಳ ಅಪ್ರಾಯೋಗಿಕವಾಗಿ ಮಾತನಾಡಿರುವಿರಿ.
ಪ್ರೇಮ ಪೂರಕ್ಕೆ ಜಾತಿ ಧರ್ಮಗಳ ಅಡ್ಡೆಗೋಡೆಗಳು ನಿಲ್ಲಲಾರವು. ಧರ್ಮಾಚರಣೆ ವೈಯಕ್ತಿಕ, ಅದು ನಿಮ್ಮಲ್ಲಿರಲಿ. ಮಹಾರಾಜರ ಮಾವನಾಗುವುದು ಎಂತಹ ಪರಮ ಸೌಭಾಗ್ಯ. ಇದರಿಂದ ವ್ಯಾಪಾರ ರಂಗದಲ್ಲಿ ನಿಮ್ಮ ಅಧಿಕಾರ, ಕೀರ್ತಿ, ಘನತೆಗಳು ಹೆಚ್ಚುತ್ತವೆ. ಇವು ಬಯಸಿದರೂ ಸಿಗುವುದು ಕಷ್ಟ. ಗಾಳಿ ಬಂದಾಗ ತೂರಿಕೊಳ್ಳಬೇಕು, ಅವಕಾಶ ಸಿಕ್ಕಾಗ ಮುಂದೆ ನುಗ್ಗಬೇಕು. ನಿಮ್ಮ ಹಿತವಚನಗಳಿಗೆ ನಾನು ಚಿರಋಣಿ. ಆದರೆ ಈ ಎಲ್ಲ ಪ್ರಲೋಭನೆಗಳಿಗೆ ಮರಳಾಗುವವನು ನಾನಲ್ಲ. ನಾನು ಗಳಿಸಿದ ಧನ, ಕನಕ, ಅಧಿಕಾರ, ಕೀರ್ತಿ ಯಾವೂ ನಮ್ಮೊಡನೆ ಬರುವುದಿಲ್ಲ. ಕೇವಲ ಪಾಪ ಪುಣ್ಯಗಳ ಗಂಟೊಂದೇ ನಮ್ಮ ಬೆನ್ನು ಹತ್ತುವುದು. ನೀವು ತೋರಿಸುವ ಆಮಿಷಗಳೆತ್ತ ಮನಸ್ಸು ಒಲಿಯದು ವಸಂತಕರೇ. ಇನ್ನು ಭೌತಿಕ ಜೀವನವೊಂದೇ ನನ್ನ ಕಣ್ಣ ಮುಂದಿರುವುದು. ಕೆಲವು ಸಲ ತಮಗೆ ಬೇಡವಾದರೂ ಅದರಿಂದ ಒಳ್ಳಿತಾಗುತ್ತಿದ್ದರೆ ಇನ್ನೊಬ್ಬರಿಗೆ ಒದಗಿಸುವ ಪ್ರಯತ್ನ ಮಾಡಬೇಕು. ನೀವು ಮುಪ್ಪಿನ ಮಂದಿರದ ಹೊಸ್ತಿಲ ಮೇಲೆ ನಿಂತಿರುವಿರಿ. ನಿಮಗೆ ಆಸೆಗಳು ಉಳಿದಿರಲಿಕ್ಕಿಲ್ಲ. ಆದರೆ ಇದೇ ಈಗ ತಾರುಣ್ಯದ ಅಂಚಿನಲ್ಲಿರುವ ನಿಮ್ಮ ಮಗಳ ಸುಖವನ್ನ ಕಡೆಗಾಣಿಸುವುದೇ? ಆಕೆಯ ಸುಖಕ್ಕಾದರೂ ನೀವು ಮನಸ್ಸು ಮಾಡಲೇಬೇಕು. ಹೋ, ನಾನು ಅಗ್ನಿಕುಂಡ, ಅವಳು ಜ್ವಾಲಾಮುಖಿ. ನಾನು ಭಕ್ತಿಯ ಸರೋವರ, ಅವಳು ಆಧ್ಯಾತ್ಮಿಕ ಜಲದಿ. ನನಗಿಂತಲೂ 100ರಷ್ಟು ಹೆಚ್ಚಿನ ಭಕ್ತಿ ವಿರಕ್ತಿಗಳು ಅವಳಲ್ಲಿವೆ. ಅಭಿಮಾನದಿಂದ ನುಡಿದ. ಹಿರಿಯರಿಗೆ ತರುಣರ ಸಂವೇದನೆ ಅರ್ಥವಾಗವು ಶೆಟ್ಟರೆ. ಉಡುತಡಿಯಲ್ಲಿನ ಅನೇಕ ತರುಣಿಯರು ಮಹಾರಾಜರ ದೃಷ್ಟಿ ಬೀಳಬಾರದೆ ಎಂದು ಸೂರ್ಯನಿಗಾಗಿ ಹಲುಬುವ ತಾವರೆಯಂತೆ ಹಂಬಲಿಸುತ್ತಾರೆ. ಆದರೆ ನಿಮ್ಮ ಮಗಳ ಸುಕೃತ ದೊಡ್ಡದು. ರಾಜರ ಕೃಪಾದೃಷ್ಟಿ ತಾನಾಗಿಯೇ ಬಿದ್ದಿತು. ನಿಮ್ಮ ಮಗಳನ್ನ ಕೇಳಿ ನೋಡಿರಿ, ಖಂಡಿತವಾಗಿಯೂ ಆಕೆ ವಲ್ಲೆ ಎನ್ನಳು. ಸಹನೆಯ ಕಟ್ಟೆ ಒಡೆಯಿತು ಮಹಾದೇವಿಗೆ. ಸೋಪಾನದ ಮೇಲೆ ನಿಂತು ಇಲ್ಲಿಯ ತನಕ ಆಲಿಸುತ್ತಾ ನಿಂತವಳಿಗೆ ಆವೇಶ ಬಂದಂತಾಗಿ ಇಳಿಯತೊಡಗಿದಳು. ಅನಿರೀಕ್ಷಿತವಾಗಿ ಮಹಾದೇವಿ ಬಂದಾಗ ಓಂಕಾರ ಲಿಂಗಮ್ಮರೊಡನೆ ವಸಂತಕನು ತಬ್ಬಿಬ್ಬಾದ. ತಂದೆಗೆ ಸಮೀಪದ ಕಂಬದಲ್ಲಿ ಹೊರಗೆ ನಿಂತುಕೊಳ್ಳುತ್ತಾ ಹೇಳಿದಳು, ನಿಮ್ಮ ರಾಜರದು ಕೃಪಾದೃಷ್ಟಿಯಲ್ಲ, ಕಾಮದೃಷ್ಟಿ, ಗೃದ್ರ ದೃಷ್ಟಿ. ಕಂಡ ಹೆಣ್ಣು ಮಕ್ಕಳನ್ನ ಹಾಗೆ ನೋಡಬಾರದೆಂಬ ವಿವೇಕ ಪ್ರಜ್ಞೆ ಸಹ ಬೇಡವೇ? ಪರನಾರಿ ಸಹೋದರನಾಗಬೇಕಾದವನು ಪರನಾರಿ ಭಕ್ಷಕನಾಗಬೇಕೆ? ಈಗಿರುವ ಹೆಂಡಂದಿರು ಸಾಲರೆ ನಿಮ್ಮ ಅಪೂರ್ವ ವರನಿಗೆ? ಆ ವಿಲಾಸಿಗೆ ಬೇಕಾದ ವಧುಗಳು ಇಲ್ಲಿ ಯಾರೂ ಇಲ್ಲ. ವಸಂತಕ ಅನಿರೀಕ್ಷಿತ ವಾಗ್ಬಾಣಗಳಿಂದ ತಬ್ಬಿಬ್ಬಾಗಿ ಕೆಲವು ಕ್ಷಣಗಳ ಕಾಲ ಮೌನ ತಾಳಿದ. ಸಮುದ್ರದಲ್ಲಿ ಹಗುರವಾಗಿ ಈಸಾಡುವಾಗ ಅನಿರೀಕ್ಷಿತವಾಗಿ ದೊಡ್ಡ ಅಲೆಯೊಂದು ಬಂದು ಎರಗಿದೆ. ಕಣ್ಣು ಬಾಯಿಗಳಲ್ಲಿ ನೀರು ಹೋಗಿ ಈಸುಗಾರ ಕ್ಷಣಕಾಲ ತತ್ತರಿಸುವಂತೆ ಆಯಿತು ವಸಂತಕನ ಸ್ಥಿತಿ. ಸಾವರಿಸಿಕೊಂಡು ಹೇಳಿದ, ತಾಯಿ, ಹುಚ್ಚು ಆದರ್ಶಗಳ ಉಯ್ಯಾಲೆಯಲ್ಲಿ ಕುಳಿತವಳು ನೀನಮ್ಮ. ಉಯ್ಯಾಲೆಯ ಮೇಲೆ ಬದುಕನ್ನ ಕಳೆಯುವುದು ಆಗದು. ಭೂಮಿಗೆ ಇಳಿಯಲೇಬೇಕಾಗುವುದು. ರಾಜರು ತಮಗೆ ಬೇಕೆನಿಸುವಷ್ಟು ಹೆಂಡಿರನ್ನ ಮಾಡಿಕೊಳ್ಳಬಹುದೆಂದು ಧರ್ಮಶಾಸ್ತ್ರ ಹೇಳುತ್ತವೆ. ಹೀಗಿರುವಾಗ ಪತ್ನಿಯರಲ್ಲಿ ಅನೇಕರನ್ನ ಅವರು ತನುವಿನಿಂದ ಕಣ್ಣಿನಿಂದ ಪ್ರೀತಿಸಿದರೂ ಹೃದಯದಿಂದ ಪ್ರೀತಿಸಿ ಸಮಸ್ತ ಪ್ರೇಮವನ್ನ ಎರೆದಿರುವುದು ನಿನಗೆಯೇ? ನಿನ್ನನ್ನ ಕುರಿತು ಪವಿತ್ರ ಪ್ರೇಮವಿದೆ. ನಿಮ್ಮಂತಹ ಮಿತ್ರರಲ್ಲದೆ ಅಂತಹ ಕುವರ್ತನೆಯನ್ನ ಮತ್ತಾರು ಮೆಚ್ಚಬಲ್ಲರು? ಅವನ ಈ ದುರ್ವರ್ತನೆಯನ್ನ ವಹಿಸಿಕೊಂಡು ಮಾತನಾಡಲು ನಿಮಗೆ ನಾಚಿಕೆ ಎನಿಸದೆ? ಈ ವಿಲಾಸಿಗಳೆಂದರೆ ದುಂಬಿಗಳಂತೆ, ಇದಕ್ಕೆ ಎಷ್ಟು ಹೂವುಗಳಾದರೂ ಸಾಲದು. ತಿರಸ್ಕಾರದಿಂದ ಮಹಾದೇವಿ ನುಡಿದಳು. ನೀನು ತಪ್ಪಾಗಿ ತಿಳಿದಿರುವೆಯಮ್ಮ. ರಾಜರ ಹೃದಯವು ಪ್ರೇಮದ ಬುಗ್ಗೆ. ನಿನ್ನಲ್ಲಿಯೇ ಸಂಪೂರ್ಣ ಪ್ರೀತಿ ಕೇಂದ್ರೀಕೃತವಾಗಿದೆ. ಈ 5 ಹರಿವಾಣಗಳಲ್ಲಿ ಎಂತೆಂತಹ ಅನರ್ಘ್ಯ ಕಾಣಿಕೆಗಳನ್ನ ಕಳುಹಿಸಿದ್ದಾರೆ ನೋಡು. ಒಂದರಲ್ಲಿ ಜರಿಯ ಪೀತಾಂಬರಗಳು, ಮತ್ತೊಂದರಲ್ಲಿ ಮುತ್ತಿನ ಆಭರಣಗಳು,
ಮೂರನೆಯದರಲ್ಲಿ ಅಡಿಯಿಂದ ಮುಡಿಯವರೆಗೆ ಸಿಂಗರಿಸಿಕೊಳ್ಳಬಹುದಾದಂತಹ ರತ್ನಾಭರಣಗಳು. ನಾಲ್ಕನೆಯದರಲ್ಲಿ ನಿನ್ನ ತಂದೆ ತಾಯಿಗಳಿಗೆ ಬೇಕಾಗುವ ವಸ್ತುಗಳು. ಐದನೆಯದು ಇನ್ನೂ ಅಪೂರ್ವ. ಇದರಲ್ಲಿರುವ ನವರತ್ನ ಖಚಿತ ಉಂಗುರ ರಾಜರ ಪ್ರೀತಿಪಾತ್ರ ವಸ್ತು. ಅದನ್ನ ಕೈಯಾರೆ ನೀಡಿ ನನ್ನ ಹೃದಯವನ್ನೇ ಇದರಲ್ಲಿ ಅಡಗಿಸಿ ಕಳುಹಿಸಿರುವೆ ಎಂದು ಹೇಳು ವಸಂತಕ ಎಂದಿದ್ದಾರೆ. ವಸಂತಕನು ಉಪ್ಪು ಖಾರದ ಲೇಪನ ಮಾಡಿ ಹೇಳತೊಡಗಿದ್ದ. ಮಹಾದೇವಿ ಮೌನವಾಗಿ ಆಲಿಸುತ್ತಿದ್ದಳು. ತನ್ನ ಈ ಅಸ್ತ್ರವು ಹುಸಿಯಾಗದು ಎಂದುಕೊಂಡು ಮತ್ತೆ ಹೇಳಿದ, ಇಷ್ಟೇ ಅಲ್ಲ, ಪಟ್ಟದರಸಿಯ ಪದವಿಯನ್ನ ಕೊಡಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಮಹಾದೇವಿಯನ್ನ ನಿಟ್ಟಿಸಿದ. ಅದೇ ನಿರ್ಲಿಪ್ತ ಮುಖಭಾವದಿಂದ ಹೇಳಿದಳು, ವಸಂತಕರೇ, ರಾಜಾಶ್ರಯ, ರಾಜಭೋಜನ ಇವು ನಿಮ್ಮಂಥವರಿಗೆ ಅತ್ಯಂತಿಕ ಸಿದ್ಧಿಗಳು. ಆದರೆ ಆಧ್ಯಾತ್ಮ ಜೀವಿಗಳು ಅಪೇಕ್ಷಿಸುವುದೇ ಬೇರೆ. ಬಸವಣ್ಣನವರು ಹೇಳುವರು, ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸಯ್ಯ. ಅಂತಹ ವಿಲಾಸಿಗಳ ಮಧ್ಯದಲ್ಲಿ ಪಟ್ಟ ಮಹಿಷಿಯಾಗುವುದಕ್ಕಿಂತ ಸದ್ಭಕ್ತರ ಮನೆಯ ಮುಸುರೆ ತೊಳೆಯುವುದು ಪುಣ್ಯಕರ. ಅರಮನೆಯಲ್ಲಿ ನಿನ್ನ ಪೂಜೆಗೆ ಸಹ ಯಾವ ಅಡ್ಡಿ ಆತಂಕ ಬರದು. ಮದುವೆ ಎರಡು ದೇಹಗಳ ಒತ್ತಾಯದ ಕೂಟವಲ್ಲ, ಹೃದಯವೆರಡರ ಸಮ್ಮಿಲನ ಎಂಬುದು ತಿಳಿದಿರುವುದೇ ತಮಗೆ? ತಿಳಿಯದೇ ಏನು? ಅಂತಲೇ ನಮ್ಮ ರಾಜರಿಗಾಗಿ ನಿಮ್ಮ ಹೃದಯವನ್ನ ಒಲಿಸಿಕೊಳ್ಳಲು ಬಂದಿರುವುದು, ವಸಂತಕ ಹೇಳಿದ. ಅವರೊಬ್ಬರು ಒಪ್ಪಿದರೆ ಆಗದು, ನಾನು ಒಪ್ಪಬೇಕಷ್ಟೇ. ನಿಮ್ಮ ಒಪ್ಪಿಗೆಗಾಗಿಯೇ ಇಷ್ಟೆಲ್ಲ ಶ್ರಮಿಸುವುದು. ಸರಿ, ಹಾಗಾದರೆ ನನಗೆ ನಿಮ್ಮ ರಾಜರು ಒಪ್ಪಿಗೆ ಇಲ್ಲ. ನಾನು ಮದುವೆಯಾಗಲು ಇಚ್ಛಿಸುವುದಿಲ್ಲ. ಈ ನಿರ್ಧಾರದಲ್ಲಿ ನಾನು ಸ್ವತಂತ್ರಳು. ತಂದೆಯವರನ್ನ ಸಮಸ್ಯೆಯೊಳಗೆ ಎಳೆದುಕೊಳ್ಳಬೇಡಿರಿ. ಇಂಥ ಅನುರೂಪರಾದ ರಾಜರಂತಹ ವರನನ್ನ ಒಪ್ಪದಿರಲು ಕಾರಣ ಸ್ಪಷ್ಟವಿದೆಯಲ್ಲ. ನಾನು ವಿರಾಗಿಣಿಯಾಗಿ ಉಳಿಯ ಬಯಸುವೆನು. ಜಗದಾದಿರಕ್ಷಕನಾದ ಚನ್ನ ಮಲ್ಲಿಕಾರ್ಜುನನ ಮೀಸಲ ವಧುವು ನಾನು. ಈ ಜನ್ಮದಲ್ಲಿ ಈ ಮೀಸಲು ಕೆಡಿಸದೆ ಆ ದೇವನಲ್ಲಿ ಬಂದಾಗ ಬಯಸಿರುವೆ. ಆದ್ದರಿಂದ ತಾವು ಒತ್ತಾಯ ಮಾಡದಿರಿ. ಹೃದಯವು ಒಲಿಯುವುದು ಅಧಿಕಾರಕ್ಕಲ್ಲ, ಆಮಿಷಕ್ಕಲ್ಲ, ಆದರ್ಶ ವ್ಯಕ್ತಿತ್ವಕ್ಕೆ ಎಂಬುದು ನೆನಪಿರಲಿ. ಮಹಾದೇವಿಯ ಮಾತುಗಳು ವಸಂತಕನನ್ನ ದಿಗ್ಭ್ರಮೆಗೊಳಿಸಿದವು. ಆಕೆಯ ದಿಟ್ಟತನ, ವಿಮರ್ಶಾ ಪ್ರಜ್ಞೆ, ನಿಷ್ಠುರತೆಗೆ ಆಶ್ಚರ್ಯಪಟ್ಟು ಇಂತಹ ಹೆಣ್ಣು ರಾಜ್ಯವನ್ನಾದರೂ ಸಮರ್ಥವಾಗಿ ಆಳಬಲ್ಲಳು ಎಂದು ಮೆಚ್ಚಿಕೊಂಡ. ಆದರೆ ಆ ಮೆಚ್ಚುಗೆಯನ್ನ ಹೊರಗೆ ತೋರಿಸುವಂತಿರಲಿಲ್ಲ. ವಸಂತಕರೇ, ತಾವು ಹೇಳುವುದು ಮುಗಿಯಿತೆಂದು ತೋರುತ್ತದೆ. ನಾವು ನಮ್ಮ ನಿರ್ಧಾರವನ್ನ ತಿಳಿಸಿಯೂ ಆಯಿತು. ಇನ್ನು ಮಾತನ್ನ ಮುಗಿಸಬಹುದಲ್ಲ, ಓಂಕಾರ ಹೇಳಿದ. ಇದು ದುಡುಕಿನ ನಿರ್ಧಾರವೆಂದು ನನಗೆ ಅನ್ನಿಸುತ್ತಿದೆ ಶೆಟ್ಟರೆ. ಮಹಾದೇವಿಗೆ ಲೋಕಾನುಭವವಿಲ್ಲ, ಆಗು ಹೋಗುಗಳ ಅರಿವಿಲ್ಲ. ಪರಿಣಾಮವೇನಾದೀತು ಎಂಬುದರ ಕಲ್ಪನೆಯಿಲ್ಲ. ಆದರೆ ಅನುಭವಿಗಳಾದ ನೀವು ಕೂಡ ಆಕೆಯ ತಾಳವನ್ನ ಅನುಸರಿಸಿ ಹೆಜ್ಜೆ ಹಾಕುವುದು ವಿವೇಕಯುಕ್ತವಲ್ಲ. ಅದರ ಚಿಂತೆ ತಮಗೆ ಬೇಡ, ಓಂಕಾರ ಬೆದರದೆ ಹೇಳಿದ. ರಾಜ್ಯದ ಒಡೆಯನ ಕೋಪ ದೃಷ್ಟಿಯನ್ನ ಮೈಮೇಲೆ ಹಾಕಿಕೊಂಡು ಬದುಕುವುದು ಬಹುಕಷ್ಟ. ರಾಜದಂಡನೆಯ ಭೀತಿ ನಿಮಗಿರಲಿ. ತೀಕ್ಷ್ಣ ದೃಷ್ಟಿಯನ್ನ ಬೀರುತ್ತಾ ವಸಂತಕನೆಂದ. ಚಂದ್ರನಿಗಿಂತಲೂ ಪ್ರಕಾಶಮಾನವಾದ ಸೂರ್ಯನ ಆಗಮನವಾದಾಗ ಚಂದ್ರನ ಪ್ರಕಾಶ ಮಂಕಾಗದೆ, ನಮ್ಮ ದೇವನ ದಂಡದ ರವಿ ಪ್ರಕಾಶದ ಮುಂದೆ ರಾಜದಂಡದ ಚಂದ್ರ ಪ್ರಕಾಶ ಎಷ್ಟರದು? ದೈವಿ ಸಾಕ್ಷಿಯಾಗಿ ಬದುಕುವ ನಮಗೆ ಅದಾವ ಭೀತಿಯೂ ಇಲ್ಲ. ಓಂಕಾರನ ನುಡಿಗಳು ಧೈರ್ಯದಿಂದ ಹೊರಬಂದವು. ಮಹಾದೇವಿ,
ನೀನು ಕಷ್ಟ ಕೋಟಲೆಗೆ ಒಳಗಾಗುವುದಷ್ಟೇ ಅಲ್ಲ, ಹೆತ್ತವರನ್ನ ಸಿಕ್ಕಿಸುತ್ತಲಿರುವೆ. ವಸಂತಕರೇ, ನಿಮ್ಮ ವಿಚಾರ ಅಸಂಬದ್ಧ ಸರಣಿಯಲ್ಲಿ ಹರಿಯುವಂತೆ ತೋರುವುದು. ಮೊದಲು ಹೇಳಿದಿರಿ ನನ್ನನ್ನ ಒಲಿಸಲು ಬಂದಿರುವುದಾಗಿ, ಈಗಲೋ ರಾಜದಂಡದ ಭೀತಿ ತೋರುತ್ತಿರುವಿರಿ. ಆಗ ವಿನಂತಿಯನ್ನ ವ್ಯಕ್ತಪಡಿಸಿದಾಗ ಈಗ ಆಜ್ಞೆಯನ್ನ ಮಾಡುವಿರಿ. ಎಂತಹ ವಿಪರ್ಯಾಸ! ಪ್ರೇಮವನ್ನ ಗಳಿಸುವುದು ಕಲ್ಲು ಕುಟ್ಟಿ ಕಿಡಿಯ ತೆಗೆದುಕೊಂಬಂತಲ್ಲ, ಮೊಸರನ್ನ ಮತಿಸಿ ಬೆಣ್ಣೆಯನ್ನ ಪಡೆಯುವಂತೆ. ಪ್ರತಿಯೊಬ್ಬ ಹೆಣ್ಣಿಗೆ ತಾನು ಒಲಿದ ವರನನ್ನ ಮದುವೆಯಾಗುವ ಸ್ವಾತಂತ್ರ್ಯ ಕೊಡುವುದು ಮಾನವೀಯತೆ. ಅಮಾನವೀಯವಾದ ರಾಜದಂಡದ ಭೀತಿ ತೋರಿಸದಿರಿ. ಸಾಮೋಪಾಯ ಹುಸಿಯಾದಾಗ ದಂಡೋಪಾಯ ಅನಿವಾರ್ಯ. ಮಗುವು ಊಟ ಮಾಡದೆ ಚಂಡಿ ಹಿಡಿದಾಗ ರಮಿಸಿ ಹೇಳಿ ಸೋತ ತಾಯಿ ನಂತರ ದಂಡಿಸಲೇಬೇಕಾಗುವುದು. ವಸಂತಕ ಮಾರ್ಮಿಕವಾಗಿ ನುಡಿದ. ನಿಜ, ತಾಯಿಯಲ್ಲಿ ಮಗುವಿನ ಬಗ್ಗೆ ನಿಸ್ವಾರ್ಥ ಪ್ರೇಮ, ದೂರಾಲೋಚನೆ, ಹಿತದೃಷ್ಟಿ ಇದೆ. ಆದರೆ ಇಲ್ಲಿ ಸ್ವಾರ್ಥ, ವಿಲಾಸ, ಕಾಮೋದ್ರೇಕವಷ್ಟೇ. ಆ ವಾತ್ಸಲ್ಯದ ವರ್ತನೆಯನ್ನ ಈ ದುರಾಚಾರವನ್ನ ಸಮರ್ಥಿಸಿಕೊಳ್ಳಲು ಬಳಸಿಕೊಳ್ಳಬೇಡಿರಿ. ಸಮಾಜದಲ್ಲಿ ಕೆಲವು ಮೂಲಭೂತ ಶಾಸನಗಳಿವೆ. ಒಂದನೆಯದಾಗಿ, ಯಾವುದೇ ಅನರ್ಘ್ಯ ವಸ್ತುವಿರಲಿ ಅದು ರಾಜದಂಡಕ್ಕೆ ಮೊದಲು ಮೀಸಲು. ಎರಡನೆಯದಾಗಿ, ಸ್ವತಃ ರಾಜನೇ ಬಯಸಿದ ಮೇಲೆ ನಿರಾಕರಿಸುವ ಹಕ್ಕು ಯಾರಿಗೂ ಇಲ್ಲ. ಛೀ, ಇಂತಹ ಅಮಾನವೀಯ ಶಾಸನಗಳನ್ನ ಮೂಲೆಗೆಸೀರಿ. ಒಂದು ವೇಳೆ ಅದು ಅನ್ವಯಿಸಿದರೂ ಜಡವಾದ ಸಂವೇದನೆಗಳೇ ಇಲ್ಲದ ಮುತ್ತು ರತ್ನ ಧನಕ್ಕಷ್ಟೇ ವಿನ ಭಾವನೆಗಳು ಸಂವೇದನೆಗಳು ಇರುವ ಮಾನವ ಪ್ರೇಮಕ್ಕಲ್ಲ. ಅದರಲ್ಲಿಯೂ ವೈವಾಹಿಕ ಸಂಬಂಧ ಭಾವನಾರಹಿತವಾಗಿ ಯಾಂತ್ರಿಕವಾಗಿ ತಿರುಗುವ ಬಂಡಿಯ ಚಕ್ರವಲ್ಲ. ಪ್ರೇಮ ರಸದಿಂದ ಬೆಸೆಯಲ್ಪಡಬೇಕಾದ ಹೃದಯ ಮಿಲನ. ಓ ಮಾದೇವಿ, ದುಡುಕಿನ ನಿರ್ಧಾರದಿಂದ ನಿನ್ನ ಬಾಳಿನ ಸಸಿಯ ಸುಳಿಯನ್ನ ಕತ್ತರಿಸಿಕೊಳ್ಳುತ್ತಿರುವೆ. ವಸಂತಕ ನುಡಿದ. ತತ್ವಹೀನರಾಗಿ ಪ್ರವಾಹ ಪತಿತರಾಗಿ 100 ವರ್ಷ ಬಾಳುವುದಕ್ಕಿಂತ ಒಂದೇ ದಿನದ ಮಟ್ಟಿಗೆ ಆದರ್ಶ ಜೀವನವನ್ನ ಬದುಕಿದರೆ ಸಾಕು. ಓಂಕಾರ ಹೇಳಿದನು. ಶೆಟ್ಟರೇ, 100 ಬಾರಿ ಆಲೋಚಿಸಿರಿ. ಹಾಲನ್ನ ಚೆಲ್ಲಿ ಆಮೇಲೆ ಅದನ್ನ ಬಳಿದು ಪಾತ್ರೆಗೆ ಹಾಕುತ್ತೇನೆ ಎಂಬುದು ಮೂರ್ಖ ವಿಚಾರ. ಮನೆ ಬಾಗಿಲಿಗೆ ಬಂದ ಭಾಗ್ಯವನ್ನ ಧಿಕ್ಕರಿಸಿದರೆ ಒಳ್ಳಿತಾಗದು. ಮನವನ್ನ ಒಲಿಸಿ ನಿಮ್ಮ ಪ್ರೇಮದೊಡನೆ ಮಂಗಳ ವಾರ್ತೆಯನ್ನ ಒಯ್ಯಬೇಕೆಂದು ಪ್ರತಿನಿಧಿಯಾಗಿ ಬಂದಿರುವೆ. ಅದಕ್ಕೆ ನೀವು ಮಣಿಯದಿದ್ದರೆ ಏನಾದೀತು? ಮರಣದ ಮುಂದೆ ಕಷ್ಟವಿಲ್ಲವಷ್ಟೇ. ಓಂಕಾರನ ಮಾತುಗಳಲ್ಲಿ ಕೆಚ್ಚಿನ ಕಿಡಿ ಹಾರುತ್ತಿದ್ದವು. ಪ್ರೇಮಕ್ಕೆ ಮಣಿಯದ ನೀವು ದಂಡಕ್ಕೆ ಮಣಿಯಲೇಬೇಕಾಗುವುದು. ಬಿರುಸು ಧ್ವನಿಯಲ್ಲಿ ವಸಂತಕ ಹೇಳಿದ. ಪರಿಚಾರಕರೇ, ಆ ಹರಿಬಾಣಗಳನ್ನ ಒಪ್ಪಿಸಿರಿ. ಕೂಡದು. ನಿಮ್ಮ ಕಾಮುಕ ರಾಜನ ಎಂಜಲಿಗೆ ಕೈಯೊಡ್ಡುವವರು ನಾವಲ್ಲ. ಮಹಾದೇವಿ ಗಡುಸಾಗಿ ಹೇಳಿದಳು. ವಿಲಾಸಿನಿಯರು ತಲ್ಲಣಿಸಿ ಹಿಂದಕ್ಕೆ ಹೆಜ್ಜೆ ಇಟ್ಟರು. ರಾಜಾಜ್ಞೆಯ ಉಲ್ಲಂಘನೆ, ರಾಜಕಾರುಣ್ಯದ ತಿರಸ್ಕಾರ, ಸಿಂಹಾಸನಕ್ಕೆ ಅಪಮಾನ. ವಸಂತಕ ಕೆರಳಿ ನುಡಿದ. ಮತ್ತೆ ಶಾಂತಿಯನ್ನ ಒಟ್ಟುಗೂಡಿಸಿಕೊಂಡು ಮಾತನಾಡಿದ. ಇರಲಿ, ನೀವು ದುಡುಕುವಿರಿ ಎಂದು ವಿವೇಕಿಯಾದ ನಾನು ದುಡುಕಬಾರದು. ಇನ್ನೂ ಕಾಲಾವಕಾಶ ನೀಡುವೆ. ನಾಳೆ ಬೆಳಗ್ಗೆ ಇದೇ ವೇಳೆಗೆ ಬರುವೆನು. ಆವೇಶ ಅಜ್ಞಾನಗಳನ್ನ ಶಮನಿಸಿಕೊಂಡು ಆಲೋಚನೆ ಮಾಡಿರಿ. ಬದುಕಿನಲ್ಲಿ ಸುವರ್ಣಾವಕಾಶ ಅನೇಕ ಸಲ ಬರದು. ಬಂದಾಗ ಕೈ ಬಿಡುವ ದಡ್ಡತನ ಸಲ್ಲದು. ಶೆಟ್ಟರೇ, ಮಗಳ ಮಾತಿನ ದಿಕ್ಕಿನಲ್ಲಿ ಮುನ್ನಡೆಯಬೇಡಿರಿ. ತಂದೆಯಾಗಿ, ರಾಜ್ಯದ ನಿಷ್ಠಾವಂತ ಪ್ರಜೆಯಾಗಿ ಆಲೋಚಿಸಿರಿ. ವಸಂತಕನು ತಾನೇ ನೇರವಾಗಿ ಹರಿಬಾಣಗಳನ್ನ ರತ್ನಗಂಬಳಿಯ ಮೇಲಿಟ್ಟನು.
ಕೆಳಗಿಟ್ಟ ಬಳಿಕ ವಸಂತಕನು ನಡೆಯಿರಿ ಪಾರಿಚಾರಕರೇ ಎಂದು ಹೊರಟು ಹೊರಗೆ ಬಂದಾಗ ಪಟುಬಟರತ್ತ ನೋಡಿ ಸನ್ನೆ ಮಾಡಿ ಏನನ್ನೋ ಹೇಳಿ ಕುದುರೆಯನ್ನ ಏರಿದ. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ಕೌಶಿಕನು ಮಹಾದೇವಿಯನ್ನ ಮದುವೆಯಾಗಲು ಆಕೆಗೆ ಪಟ್ಟದರಸಿಯ ಸ್ಥಾನವನ್ನ ನೀಡಲು ಓಲೆಯನ್ನ ವಸಂತಕನಿಂದ ಕಳಿಸ್ತಾನೆ. ವಸಂತಕನ ನಡುವೆ ಹಾಗೂ ಓಂಕಾರ ಮಹಾದೇವಿಯರವರ ನಡುವೆ ನಡೆದಂತಹ ಸಂಭಾಷಣೆಯನ್ನ ನಾವು ಇಂದು ತಿಳಿದುಕೊಂಡಿದ್ದೇವೆ. ನಾನು ನಾಳೆಯ ಬೆಳಗ್ಗೆ ಮತ್ತೆ ಬರುತ್ತೇನೆ ಎಂದು ಕೂಡ ವಸಂತಕ ಹೇಳಿದ್ದಾನೆ. ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.